ಯಾಕ ಸುಮಿತ್ರಕಯ್ಯ ನಾವು ಹೊಲ್ತ ಕೊಳ್ತಿದೀವಿ ಅಲ್ಲೇನ, ನಾನು ಗೌಡ್ರು ಬೋರಜ್ಜ ಎಲ್ಲರೂ ಹೊಲ್ತ ಕೊಳ್ತಿದ್ವಿ. ಏನೋ ಒಂದು 8-10 ಬಾಳೆಗೊನೆ ಇದಾವಂತೆ. ಸೀನಾ ಬಾರ್ಲ ಕಡ್ಕಂಗ್ ಕೊಡಿವಿ ಅಂತ ಗೌಡ್ರು ಕರೆದ್ರು. ನಡೀವಿ ಗೌಡ್ರೆ, ನಾನು ಬಿಡುವಾಗಿದ್ದೀನಿ ಅಂತಾನ ಹೊಲ್ತಕ್ಕೆ ಹೋಗ್ತಾ ಇದ್ವಿ. ಆಟೊತ್ತಿಗೆ ನಿಂದು ಫೋನ್ ಬಂತು ಗೌಡ್ರಿಗೆ. ಗೌಡ್ರಿದ್ದರು, ಲೇ ಸೀನಾ ಹುಡುಗಲ್ಲ, ಯಾಕ ನಿಮ್ಮ ಅಕ್ಕ ಕರಿತಾ ಇದ್ದಾಳೆ ಅಂತನ ಕಳಿಸಿರು. ಬಂದೆ. ಏನಕ್ಕ ಏನ ತರಬೇಕಿ ಅಂಗಡಿ ಪಂಗಡಿಗೆ ಹೋಗಿ? ಸೀನಪ್ಪ, ಅಮ್ಮನ ಬತ್ತಾಳೆ ಇವತ್ತು ಮಂತಕ್ಕಿ. ದಾವಣಗೆರೆಗೆ ನಮ್ಮ ಕೀರ್ತಪ್ಪನ ಫ್ರೆಂಡ್ದು ಯಾರ್ದೋ ಮದುವೆ ಐತಂತೆ. ಅಲ್ಲಿಗೆ ಹೋಗಿ ಮದುವೆ ಮುಗಿಸ್ಕೊಂಡು ಬೈಗಿಂತಕಿ ಇತ್ತು ಬರ್ತಾರಂತೆ. ರಾತ್ರಿ ಫೋನ್ ಮಾಡಿದ್ಲು, ಯಮ್ಮ ನಾನು ನಮ್ಮ ಅಪ್ಪನ ಮದುವೆಗೆ ಹೋಗ್ತಾ ಇದ್ದೀವಿ ದಾವಣಗೆರೆಗೆ. ಮುಗಿಸ್ಕೊಂಡು ಬರೋದು ಒಂದು 12:15 1 ಗಂಟೆ ಆಕೈತೆ. ಮಂತಕ್ಕೆ ಬಂದು ಎದ್ದಾಗ ಹೋಗಿ ಕಣಮ್ಮ ಅಂತನ ಅಮ್ಮಣ್ಣಿ ಫೋನ್ ಮಾಡಿದ್ಲು ಸುಜಾತ. ಇವತ್ತು ನಾಳೆಗೂ ಕೀರ್ತಪ್ಪ ರಜಾ ಹಾಕ್ಯವನಂತ ಆಫೀಸ್ಗೆ. ಇವತ್ತು ನಾಳೆಗೂ ಇದ್ದು ಇಲ್ಲ ಇವತ್ತಿದ್ದು ನಾಳೆ ಎದ್ದೆ ದಾಸ್ಕೆಲ್ಲನೋ ಇಲ್ಲ ತಿಂಡಿ ತಿಂದ್ಕೊಂಡು ಹೋಗ್ತೀವಿ ಕಣಮ್ಮ ಅಂತಾನೆ ಹೇಳಿಲ್ಲ. ಅದಕ್ಕೆ ಹುಡುಗಿ ಒಂದು ನಾಟಿ ಕೋಳಿ ಕೊಯ್ಸ್ಕೊಂಬ. ನಮ್ಮ ಕೀರ್ತಪ್ಪಿಗೆ ನಾಟಿ ಕೋಳಿ ಅಂದ್ರೆ ಬಲಿಷ್ಟ. ಅದಕ್ಕೆ ಚಂದಾಕಿರೋದೊಂದು ಸಾಬ್ರ ಅಂಗಡಿಗೆ ಹೋಗ್ಬಿಟ್ಟು ಕೊಯ್ಸ್ಕೊಂಬ ಹೋಗೊಂದು ಕೋಳಿನ. ಯಾಕೋ ಸುಮಿತ್ರಕಯ್ಯ, ಒಂದು ಕೋಳಿ ಎತ್ತ ಕೈತಕಾದು? ನೀನು ಯಾರ ಮೂತಿಗೆ ಇಚ್ಚ ಒಂದು ಕೋಳಿ ತಗೊಂಡೋಗಿ ಹೇಳು. ಅಮ್ಮನ ಬತ್ತೈತೆ, ಅಳಿಯಂದ್ರು ಬರ್ತಾರೆ, ಗೌಡ್ರು ನೀನು ನಮಗೂ ಬೈ ಕೆಟ್ಟಂಗಾಯ್ತು, ನಾವು ಉಣ್ಬೇಕು, ಎಲ್ಲರೂ ಇರ್ತೀವಿ. ಒಂದು ಕೋಳಿ ಹತ್ತಾಕೈತೆ, ಒಂದು 3 ಕೋಳಿ ಕೊಯ್ಸ್ಕೊಂಬತ್ತೀನಿ ಚೆನ್ನಾಗಿರವ, ಸರಿನಾ? ಯಾಕ ಬೇಕಾದ್ರೆ ನಾನೇ ದುಡ್ಡು ಕೊಡ್ತೀನಮ್ಮ, ಗೌಡ್ರು ತಗ ನಾನೇ ಹೇಳ್ಕೊಡಿಸ್ತೀನಿ, ನಿನ್ನ ತಲೆಗೆಡಿಸ್ಕೊಂಬಕ್ ಹೋಗ್ಬೇಡ. ಒಂದು ಕೋಳಿ ತಂದು ಹೆಂಗಾಕ ಒಂದೇ ಒಂದು ಊಟ ಉಂಡ್ರೆ ಬಾಡಿನ ಸುರ್ನಾಗ ಸಮಾಧಾನ ಆಕೈತೇನು ಹೇಳು? ಇವತ್ತುಂಡು ಎದ್ದಾಗ ಹುಳಿ ಇದ್ರೆ ಬೆಚ್ಚಗೆ ಮಾಡ್ಕೊಂಡು ಅದಕ್ಕೊಂದು 4-5 ಸೆಂಡು ಮುದ್ದೆ ತೋಳಿಸಿ ಉಂಡ್ರೆ ಅಲ್ವೇ ಸಮಾಧಾನ? ಒಂದು ಊಟ ಉಂಬೋದು ಅದು ಬಾಡಿನ ಹೆಸ್ರೆ. ತೆಗಿಯಾಕೋ ತಾಂಬತ್ತೀನಿ ಹೋಗಿ ಸುಮ್ಕಿರ್. 4 ಕೋಳಿನ 3 ಕೋಳಿನ ಕೊಯ್ಸ್ಕೊಂಬತ್ತೀನಿ. ಹೆಂಗ? ಆತು ಹೋಗಪ್ಪ, ಈಗ ಕೊಯ್ಸ್ಕೊಂಬ ಹೋಗಿ. ಅಲ್ಲ ಕಣ ಸಿನಪ್ಪ, ತೀರಾ ಬಲ್ತೀರ ಅಂತ ಕೋಳಿ ಕೊಯ್ಸ್ಕೊಂಬರ್ಬೇಡ. ಅವು ಯೋಟ್ ಬೇಯಿಸಿರು ಬೇಯಲ್ಲ, ಇನ್ನೊಂದು ಬೆಂಡ್ಗಿಲ್ದಂಗ ಆಗಿರ್ತಾವ ಹಾಲೇನ. ಈ ನಾಟಿ ಕೋಳಿಗಳು ಜಾಸ್ತಿ ಬಲ್ತಿದ್ರೆ ಸಣ್ಣ ಕೊಯ್ರೋದ ನಾರ್ ಹಾಕೈತೆ. ಒಂದು ರೊಟ್ಟು ನೋಡ್ಕೊಂಡು ಎಳೆವಂತ ಕೊಯ್ಸ್ಕೊಂಬ. ಏನನ್ನ ಯಾಟಿಗಳಿದ್ರೆ ಮೊಟ್ಟೆ ಇಟ್ಟಿರ್ತಾವಲ್ಲ ಅಂತವ್ರು ಬೋಲ್ ಚೆನ್ನಾಗಿರ್ತವೆ. ಕೊಯ್ಸ್ಕೊಂಬ ಹೋಗಿ. ತೀರಾ ಜಾಸ್ತಿ ತಂದೆ ಆಮೇಲೆ ನೀನ್ ಹೇಳಿದ್ಯಾ ಅಂತ 3 ಕೋಳಿ ಹೇಳ್ತಾ ಇದ್ದೀನಿ. ನೀವೆಲ್ಲ ಉಂಬಕ್ಕು ಕಂಬ್ತಿರಲ್ಲ, ತಿರ್ಗಾ ಸಾಧ್ಗಿಲ್ದ ಬಂದತ್ತು. ಚೆನ್ನಾಗಿರೋ ಕೊಯ್ಸ್ಕೊಂಬ. ಯಾಕಡೆ ಸುಮಿತ್ರಕಯ್ಯ, ನೀನ್ ತಲೆ ಕೆಡಿಸ್ಕೋಬೇಡ, ಸುಮ್ಕಿರು. ಭಗವಂತ ನಮ್ಮನ್ನು ಹುಟ್ಟಿಸ್ತಲೇನ, ನೀವೆಲ್ಲ ಬಾಡ್ಗಾಗಿ ಹುಟ್ಟಿರೋ ನನ್ನ ಮಕ್ಕಳು ಅಂತಾನೆ ಹುಟ್ಟಿಸ್ಬಿಟ್ಟೇವ್ನಿ. ನನಗೆ ಒಂಥರ ಬಾಡು ಸ್ಪೆಷಲಿಸ್ಟು ನಾನು. ನಾಟಿ ಕೋಳಿನಾಗಲಿ ಫಾರಂ ಕೋಳಿನಾಗಲಿ ಚೆನ್ನಾಗಿರೋ ಎತ್ತೀನಿ. ಯಾಕ ತೀರಾ ಎಳೆ ಹೊತ್ತಂದ್ರೆ ಕದ್ರಕೊಂಡು ಹೋಗೈತಿ, 2 ಕೂಗ್ಸಿರ್ ಕದ್ರಕೊಂಡು ಹೋಗೈತಿ. ತೀರಾ ಬಲ್ದಿರೋ ಹೊತ್ತಂದ್ರೆ ಬೇಯೋದೇ ಇಲ್ಲ. ಅದಕ್ಕೆ ನೋಡ್ಕೊಂಡು ಚಂದಾಗಿರೋ ಎತ್ತೀನಿ, ಸುಮ್ಕಿರು. ನಮ್ಮ ಮಳೆ ಅಂದ್ರು ಬೇರೆ ಬರ್ತಾ ಇದ್ದಾರೆ, ಕೀರ್ತಿ ಕುಮಾರು ಎಂತೆಂಥ ಕೋಳಿನೂ ತರಕಾದತ್ತೆ ಹೇಳು. ಚೆನ್ನಾಗಿರೋ ಎತ್ತೀನಿ, ಸುಮ್ಕಿರಮ್ಮ. ಹೋಗಲ್ಲ ಸೀನಪ್ಪ, ಮಾತಾಡ್ಕೊಂಡು ನಿಂತ್ಕೊಂಡು ಒತ್ತಾಕೈತಿ. ನಾನು ನೀನು ಬರೋ ಓಟೋದ್ಗೆ ರಾತು ಬೆಳ್ಳುಳ್ಳಿ, ಉಳ್ಳಿಗೆಡ್ಡೆ, ಕೊತ್ತಂಬರಿ ಸೊಪ್ಪು ಎಲ್ಲ ಇಟ್ಕೊಂಡಿರ್ತೀನಿ. ಬತ್ತಲೆ ಮಿಕ್ಸಿಗೆ ಹಾಕ್ಕೊಂಡು ಒಲೆ ಮಿಕ್ಕಕ್ಕೆ ಸರಿ ಹಾಕೈತಿ. ಹುಡುಗ್ರಪ್ಪ ಕೊಯ್ಸ್ಕೊಂಬ ಹೋಗಿ. ಯಾಕ ಕೇಳೋದು ಮರ್ತೆ, ಅಮ್ಮಣ್ಣಿಗೆ ಚಿಕನ್ ಫ್ರೈ ಅಂದರೆ ಭಾಳ ಇಷ್ಟ, ಸುಜಾತಗೆ ಅಲ್ವೇ? ಹೋದ್ಸಲಿ ಹೇಳಿದ್ಲು ಯಮ್ಮ ಫ್ರೈ ಮಾಡಮ್ಮ ಅಂತಾನೆ. ಒಂದೇ ಒಂದು ಬೈಲರ್ ಕೋಳಿ ಕೊಯ್ಸ್ಕೊಂಬರೋಣ. ಸಾಕು ಹೋಗಪ್ಪ, ಬೇಡ. ಎದ್ದಗಾಲೆ ಗುರುವಾರ ಗೌಡ್ರು ತಿಂಬಲ್ಲ, ತಿರ್ಗಾ ಅಳಿಯಂದ್ರು ತಿಂಬಲ್ಲ, ರಾಘವೇಂದ್ರ ನಡ್ಕೊಂತಾರೆ, ಯಾರನ್ನು ತಿಂಬಲ್ಲ ಗುರುವಾರ. ತಿರ್ಗಾ ಅಧ್ವಾನ ಹಾಕೈತಿ. ಹೋಗು, ಎಂಥದ್ದು ಫ್ರೈನು ಬೇಡ, ಗೀನು ಬೇಡ, ಮುದ್ದೆ ಮಾಡ್ತೀನಿ, ಉಂಡೋಗ್ತಾರೆ. ನೀನ್ ತಲೆ ಕೆಡಿಸ್ಕೋಬೇಕಣಕ, ಮುಗಿತೈತೆ. ಅಪ್ರೂಪಕ್ಕೆ ಬರ್ತಾ ಇದಾರೆ ಅಳಿಯಂದ್ರು ಮಗಳು
ಅವ್ರಿಗೆ ಬೇಕಿರೋದು ಮಾಡಿ ಕದ್ಬಿಟ್ಟು ಏನಕ್ಕ ನೀನು ನೀನು ಯಾಕ ಬತ್ತ ಜಿಪ್ಪಣಿ ಹಾಕಿದ್ಯಾ ನೀನು ಗೌಡ್ರೆ ಹೆಂಗೋ ಉತ್ತಮ ಹಾಂ ಒಂದು ಕೊಯ್ಸ್ಕೊಂಬತ್ತೀನಿ ಸುಮ್ಕಿರೋದು ಸೊ ಈ ಸೀನಪ್ಪ ಹೇಳ್ದಾರ ಮಾತು ಕೇಳಲ್ವಲ್ಲಪ್ಪ ಹಾ ನನಗೂ ಮಾಡಕ್ ಆಸೆನೆ ಕೊಡೋ ಸೀನಪ್ಪ ಆದ್ರೆ ನನಗೆ ಮಾಡಕ್ ಆಗಲ್ಲ ಕೈ ಕಾಲೆಲ್ಲ ಮೊಣಕಾಲೆಲ್ಲ ಮೈ ಎತ್ಕೊಂತವೆ ಜಾಸ್ತಿ ಹೊತ್ತು ನಿಂತ್ಕೊಂಬಕ್ಕಾಗಲ್ಲ ಯಾತ ನೀನ್ ಇಷ್ಟ ಬಂದಂಗೆ ಮಾಡ್ಕೊ ಹೋಗತ್ತೆ ತಾಂಬ ಹೋಗಿ ಇನ್ನೇನ್ ಮಾಡ್ತಿ ಚಿಕನ್ ಆದರೆ ನಾನು ಚಿಕನ್ ಫ್ರೈಯಲ್ಲಿ ನಿಂತು ಮೆರೆವೆ ಮಟನ್ ಆದರೆ ನಾನು ಮಟನ್ ಬಿರಿಯಾನಿಯಲ್ಲಿ ಮೆರೆವೆ ಮುದ್ದು ಸೀನಪ್ಪ ಕುಡುಕ್ ನನ್ನ ಮಗ ಸೀನಪ್ಪ ಏ ಸಾಹೇಬ್ರೇ ಯಾಕೆ ಬಿಡುವಾಗ ನಿನ್ ಕಣೀಜ ವ್ಯಾಪಾರ ಇಲ್ವೇನು ಅರೇ ಸೀನಪ್ಪಾಜಿ ಅವೋ ಇದರಾವೋ ಓ ನಮ್ದುಗೆ ಅಂಗಡಿಗೆ ಬಂದು ಎಷ್ಟು ದಿನಕ್ಕೆ ಆಗೋಯ್ತು ಈ ನಡುವೆ ಚಿಕನ್ಗೆ ಕಟ್ ಮಾಡಿಸ್ತಿಲ್ಲ ಯಾಕೆ ಚಿಕನ್ ತಿನ್ನೋದು ಮಟನ್ ತಿನ್ನೋದು ಬಿಟ್ಬಿಟ್ರಿ ನೀವು ಸಾಹೇಬ್ರೇ ಬೇಕಾದ್ರೆ ಉಸಿರಾಡೋದು ನಿಲ್ಲಿಸ್ಬಿಡ್ತೀನಿ ಹಾ ನನ್ನ ಹೆಂಡತಿ ಬೇಜಾರಾಗ್ಬಿಟ್ಟು ಏಯ್ ಹೋಗಯ್ಯ ನೀನು ಬೇಡ ಅಂದ್ರೆ ಬೇಕಾದ್ರೆ ಹೆಂಡತಿ ಬಿಟ್ಬಿಡ್ತೀನಿ ಕೋಳಿ ತಿಂಬೋದು ಕುರಿ ತಿಂಬೋದು ಮಾತ್ರ ಬಿಡಲ್ಲ ಯಾಕೆ ಹೇಳು ಬಾಡೆ ನಮ್ಮ ಗಾಡು ನಾ ತುಂಬ ಬ್ಯಾಡು ಅಷ್ಟೇನ ಈಗ ಜಾಸ್ತಿ ಮಾತಾಡಬೇಡ ಗೌಡ್ರು ಮನೆಗೆ ಬೇಕಾಗಿರೋದು ಕೋಳಿ ಹಾಂ ಒಂದು 3 ಕೋಳಿ ಚೆನ್ನಾಗಿರ್ಬೇಕು ಹೆಂಗಿದ್ರೆ ನಮ್ಮ ಅಳಿಯಂದ್ರು ಬಂದು ಅಂತ ಎಳ್ಕೊಂತ ಇದ್ದಾರೆ ಅಂತಂದ್ರೆ ಅತ್ತೆ ಇನ್ನೊಂದು ಮುದ್ದೆ ಇಕ್ಕು ಅನ್ಬೇಕು ಅಂತ ಕೋಳಿ ಕೊಯ್ಚ ಒಂದು 3 ಕ್ಯಾ ಸೀನಪ್ಪ ಭೈ ಕ್ಯಾ ಟೈಮ್ಗೆ ಬಂದಿದ್ದೀರಿ ನೀವು ನಮ್ದುಗೆ ಅಂಗಡಿಲಿ ಒಂದು ಬೆಂಕಿ ಹುಂಜಾಗೆ ನೀವು ಆ ಕೋಳಿನ ಕಟ್ ಮಾಡ್ಕೊಂಡು ಕೊಡ್ತೀನಿ ಅದನ್ನು ತಕೊಂಡು ಹೋಗಿಬಿಟ್ಟು ನೀವು ಬಿರಿಯಾನಿಗೆ ಮಾಡಿದ್ರು ಸೈ ಸಾಂಬಾರ್ಗೆ ಮಾಡಿದ್ರು ಸೈ ಫಸ್ಟ್ ಕ್ಲಾಸಲ್ಲಿ ಇರುತ್ತೆ ಸಾಂಬಾರು ಬಿರಿಯಾನಿ ಹಾಂ ಕಟ್ ಮಾಡ್ಕೊಂಡು ಕೊಡ್ಲಾ ಸೀನಪ್ಪ ಬೈ ಇನ್ನು 2 ನಾಟಿ ಕೋಳಿಗೆ ಕೊಡ್ತೀನಿ ನಮ್ಮಲ್ಲಿ ನಾಟಿ ಕೋಳಿಗೆ ಇದೆ ಬಾಯ್ಲರ್ ಕೋಳಿಗೆ ಇದೆ ಫಾರಂ ಕೋಳಿಗೆ ಇದೆ ಹುಂಜಾಗೆ ಇದೆ ಯಾಟೆಗೆ ಇದೆ ಯಾವುದು ಬೇಕಾದರೂ ಕೊಡ್ತೀನಿ ಆದರೂ ಮಾತ್ರ ಬೈ ಗೌಡ್ರು ಮನೆಗೆ ತಗೊಂಡು ಹೋಗ್ತಾ ಇದ್ದೀರಾ ನೀವು ಸೀನಪ್ಪ ಬೈ ನಿಮ್ದುಗೆ ಆ ಹುಂಜಾಗೆ ಕಟ್ ಮಾಡಿಕೊಡ್ತೀನಿ ನಾನು ಹಾಂ ತಗೊಂಡೋಗ್ಬಿಡಿ ಬೆಂಕಿ ಹುಂಜ ಅದನ್ನೆಲ್ಲಿಂದ ತರಿಸಿದ್ರಿ ಸಾಬ್ರೆ ಬ್ಯಾರ್ಗಿರೆ ದೇಶದಿಂದ ಏನನ್ನ ತರಿಸಿದ್ರ ಎಲ್ಲಿ ತತ ಇಲ್ಲಿ ನೋಡೋಣ ಎಲ್ಲೈತ ಹುಂಜ ತೋರ್ಸು ಇದೇನಪ್ಪ ಸಾಬ್ರು ಕೋಳಿ ಅರಿಸ್ತಾರೆ ಏ ಸಾಹೇಬ್ರೇ ನೀನು ಒಳ್ಳೆ ಯಾಟೆ ಕೂಗ್ತಿದ್ಯಾವ ಯಾವ್ದನ ಹುಂಜು ಬಂದು ಹತ್ತತ್ ನೀನು ಮೇಕೆ ಹುಂಜನ್ ಹಿಡ್ಕೊಂಬಾರ ಅಂತಂದ್ರೆ ಅಂತಾನೆ ಓ ಹುಂಜನ್ ಹಿಡ್ಕೊಂಬೋಗು ಯಾಟೆ ಆಮೇಲೆ ಹಿಡ್ಕೊಂಬರಿ ಅರೇ ಸೀನಪ್ಪಣ್ಣ 1 ನಿಮಿಷಗೆ ಸುಮ್ಮನಿರಿ ನಿಮ್ದಿಗೆ ಗೊತ್ತಿಲ್ವಾ ಯಾಟೆ ಕೂಗ್ದಂಗೆ ಕೂಗಿದ್ರೆ ಹುಂಜಾಗೆ ಓಡ್ ಬರುತ್ತೆ ಹಾ ಗೊತ್ತಿಲ್ಲ ನಿಮ್ದುಗೆ ಯಾಟೆ ಅಂದ್ರೆ ಹುಂಜಾಗೆ ಇಷ್ಟ ನಾನು ಅದಕ್ಕೆ ಈ ಪ್ಲಾನ್ ಮಾಡ್ತಾ ಇದ್ದೀನಿ ಈ ಪ್ಲಾನು ನೀವು 1 ನಿಮಿಷ ಸುಮ್ಮನಿರಿ ಸಾಹೇಬ್ರೆ ನಿಮ್ದು ಒಂಥರ ಚೆನ್ನಾಗೈತಿ ಬಿಡ್ರಿ ಐಡಿಯಾ ಯಾಟೆ ಓಡ್ ಬಂದು ಕೂಗಿರೆ ಹುಂಜ ಓಡ್ ಬರ್ತೈತಿ ಅಂತ ಕೂಗು ನಾನು ಸೇರ್ಸ್ ಕೂಗ್ತೀನಿ ನೋಡಿ ಸೀನಪ್ಪ ಬೈ ಇದೆ ಹುಂಜಾಗೆ ಇರೋದಿದೆ 3 kg 800 ಗ್ರಾಮ್ ಬರುತ್ತೆ 1 ಕೋಳಿ ಹಾಕಿದ್ರೆ ಸಾಕು ನಿಮ್ಗೆ ಈ ಕೋಳಿ ಇಲ್ಲ ನಮ್ಮೂರಿಗೆ ನೋಡಿ ಕಣ್ರಿ ಈ ಕೋಳಿನ ಯಾರ್ದೋ ಮಂಚಾಗ ಮೇಯ್ತಿತ್ತಲ್ಲ ಯಾರ್ದಿರ್ಬೇಕು ಈ ಕೋಳಿ ಏ ಸಾಹೇಬ್ರೆ ಎಲ್ ತಂದೆ ಈ ಕೋಳಿನ ಅರೇ ಸೀನಪ್ಪ ಬೈ ಅದು ಮಾರ್ಕೆಟ್ ಗಿಮಿಕ್ಸು ನಾವು ಯಾರಿಗೂ ಹೇಳಂಗಿಲ್ಲ ಎಲ್ಲೋ ತಕೊಂಬಂದಿದ್ದೀವಿ ಈಗ ಚೆನ್ನಾಗಿದೆ ತಾನೇ ಕೋಳಿ ಕಟ್ ಮಾಡಕ್ಕೆ ಹೇಳಿದ್ರೆ ಕಟ್ ಮಾಡ್ತೀನಿ ಇದನ್ನ 3 kg 800 ಗ್ರಾಮ್ ಐತೆ ಇದೊಂದೇ ಸಾಕ ಇನ್ನು 2 ಕೋಳಿ ಬೇಕಾ ಸೀನಪ್ಪ ಬೈ ಅಲ್ಲ 3 kg 800 ಗ್ರಾಮ್ ಇದ್ರೆ ಇದ್ರ ಜೊತೆ ಇನ್ನೊಂದು ನಾಟಿ ಕೋಳಿ ಅದ್ರ ಜೊತೆ ಇನ್ನೊಂದು ಬಾಯ್ಲರ್ ಕೋಳಿ ಒಟ್ಟು 3 ಕೋಳಿ ಕಟ್ ಮಾಡೋ ಅದಿಲ್ಲೇ ನಿಜ ಹೇಳ್ರಿ ಸಾಬ್ರೆ ಇದು ಯಾರ್ದು ಕೋಳಿ ಕರೆಕ್ಟಾಗಿ ಹೇಳು ನನ್ನ ಮೇಲೆ ವಿಶ್ವಾಸ ಐತೆ ತಾನೆ ನಿನಗೆ
ಇದ್ರೆ ಹೇಳ್ತಪ್ಪ, ಇಲ್ಲ ಅಂದ್ರೆ ಬೇಡ. ಹೇಳು, ಕರೆಕ್ಟಾಗಿ ಹೇಳು, ಯಾರ್ದು ಈ ಕೋಳಿ? ಅರೇ ಸೀನಪ್ಪ ಬೈ, ಹತ್ರಾಗೆ ಬನ್ನಿ. ಹೇಳಿ ಸಾಬ್ರೆ, ನಾನು ಯಾರಿಗೂ ಏನು ತಲೆ ಕೆಡಿಸ್ಕೊಂಬಂದು ನನ್ನ ಮಗ ಅಲ್ಲ ನಾನು. ಏಕ್ ಮಾರು ದೋ ತುಕಡ ಅಷ್ಟೇನ. ಹೇಳು, ಯಾರ್ದು ಕೋಳಿ ಇದು? ಅರೇ ಸೀನಪ್ಪ ಬೈ, ಇದು ಕೋಳಿಗೆ ಇದೆಯಲ್ಲ, ನಮ್ಮೂರ್ ಚಂದ್ರಣ್ಣ ಮಗ್ಯಾಗೆ ತಂದು ನಮಗೆ ಮಾರೋಗಿದ್ದಾರೆ. ಬೆಳಿಗ್ಗೆ ಬಂದು ಸಾಯಬ್ರೆ ಈ ಕೋಳಿನ ಮಾರಿದ್ದು ನಾನು ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ ಅಂತ ಹೇಳಿದ್ರು. ನೀವು ನೋಡಿದ್ರೆ ನನ್ನ ಮೇಲೆ ವಿಶ್ವಾಸ ಇಲ್ವಾ, ಹೇಳ್ಬಿಡಿ ಅಂತ ಕೇಳಿದ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಅಷ್ಟೇ ಸೀನಪ್ಪ ಬೈ, ಈ ವಿಚಾರನ ಎಲ್ಗೂ ಹೇಳಕ್ ಹೋಗ್ಬೇಡಿ. ಇದು ಚಂದ್ರಣ್ಣಗೆ ಕೋಳಿ. ಚಂದ್ರಣ್ಣ ಮಗಗೆ ತಂದು ಮಾರೋಗಿದ್ದಾರೆ ನಮ್ದಿಗೆ ದುಡ್ಡಿಗೆ ಅರ್ಜೆಂಟ್ಗೆ ಬೇಕಿದೆ, ನಮ್ದಿಗೆ ಕ್ಯಾಶ್ಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು 450 ರೂಪಾಯಿ ಕೆಜಿಗೆ ಮಾರೋಗಿದ್ದಾರೆ ಈ ಹುಂಜಾನ. ಸೀನಪ್ಪ ಬೈ, ನಾನಾಗಿರೋದಕ್ಕೆ ಕಡಿಮೆ ತಗೊಂಡಿದ್ದೀನಿ. ಬೇರೆ ಯಾರಾದರೂ ಆಗಿದ್ರೆ ಅಂದರೆ ಬೇರೆ ಯಾರಾದರೂ ಗಿಂದ್ಯ ಆಡಕ್ಕೆ ಹೋಗ್ತಾರಲ್ಲ, ಕೋಳಿ ಪಂದ್ಯವು, ಅವರಾಗಿದ್ರೆ 5,000 ರೂಪಾಯಿ ಕೋಳಿ ಇದು. ಗೊತ್ತಾ ನಿಮಗೆ? ಏನೋ ಆ ಹುಡುಗಿಗೆ ಅರ್ಜೆಂಟು ಅಂತ ಹೇಳಿಬಿಟ್ಟು ನಾನು 450 ರೂಪಾಯಿ ಕೆಜಿಗೆ ಮಾಡಿ ತಗೊಂಡಿದ್ದೀನಿ. ಚಂದ್ರಣ್ಣನ ಮಗ ಕೋಳಿ ಮರಂಗ ಇವನ್ಯಾಲನ ಇಲ್ಲ, ನೆನ್ನಿನ್ನು ಬಾಯಕ್ಕೋ ಬೆಳ್ಳಿಕೊಂಡು ಶೀಪ್ಕೊಂಡು ಓಡಾಡೋದು, ಅಲ್ಲೇ ಕೋಳಿ ಮಾರಕ್ಕೆ ಬರ್ತೈತೆ. ಅಲ್ಲ, ಚಂದ್ರಣ್ಣ 1-2 ಕೋಳಿ ಮಾರಂಗಿಲ್ವಲ್ಲ ಅವನು. ಸಾಹೇಬ್ರೆ, ಕರೆಕ್ಟಾಗಿ ಹೇಳ್ರಿ, ಆ ಹುಡುಗ ಯಾಕೆ ಮಾರದ? ಆ ಹುಡುಗನ ಕೈಗೆ ಎಷ್ಟು ದುಡ್ಡು ಕೊಡ್ತೇ ನೀನು? ಬೈ, ನಾನು ಹಿಂಗೆ ವಿಚಾರಿಸ್ದೆ ಯಾರನ್ನೂ 4 ಜನನ. ಈ ಸಣ್ಣ ಹುಡುಗ ಬಂದು ಕೋಳಿಗೆ ಮಾರೈತೆ ಅಂತ ಅಂದರೆ ನಮ್ದುಗೆ ಡೌಟ್ ಬರುತ್ತೆ ತಾನೇ. ನಾನು ವಿಚಾರಿಸ್ದೆ 4 ಜನ. ಆ ಹುಡುಗ ಕ್ರಿಕೆಟ್ಗೆ ಬೆಟ್ಟಿಂಗ್ ಆಡ್ತಿದ್ದಾನಂತೆ. ಈಗ IPLಗೆ ನಡೀತಾ ಇದೆ. IPLಗೆ ನಡಿಬೇಕಾದ್ರೆ ಆ ಮ್ಯಾಚ್ ಗೆಲ್ಲುತ್ತೆ, ಈ ಟೀಮ್ ಗೆಲ್ಲುತ್ತೆ ಅಂತ ಹೇಳಿಬಿಟ್ಟು ಕೋಳಿಗೆ ಮಾರೋದು, ದುಡ್ಡಿಗೆ ತಗೊಂಡೋಗಿ ಕೊಟ್ಬಿಡೋದು, ಅವ್ರಿಗೆ ಬೆಟ್ಟಿಂಗ್ಗೆ ಆಡೋದು. ಈ ಥರ ಮಾಡಿ ದುಡ್ಡು ಸೋತ್ಬಿಟ್ಟು ಈಗ ಕೋಳಿಗೆ ಮಾರಕ್ಕೆ ನಿಂತ್ಬಿಟ್ಟಿದ್ದಾನಂತೆ ಹುಡುಗ. ಏನು ಕಾಲ ಬಂತು ಸೀನಪ್ಪಣ್ಣ. ನಮ್ದುಗೆ ಸಣ್ಣ ಹುಡುಗಾರ ಇದ್ದಾಗ ನಮಗೆ ಐಸ್ ಕ್ಯಾಂಡಿಗೆ ತಿಂಬಕ್ಕೆ ಕಾಸಿರ್ಲಿಲ್ಲ. ನಮ್ಮಪ್ಪ ಜಾಡ್ಸ್ಗೆ ಒದ್ದು ಬಿಡರು. ಈಗ ನೋಡು, ಕೋಳಿಗೆ ಮಾರ್ತಾರೆ, ಮೊಬೈಲ್ಗೆ ಮಾರ್ತಾರೆ. ಮಕ್ಕಳು ಯಾವ ಕಡೆ ಹೋಗ್ತಿದ್ದಾರೆ ಸೀನಪ್ಪ ಬೈ? ನಮ್ದುಗೆ ಹೇಳ್ದೆ ಅಲ್ಗುನು. ಅರೇ ಚಂದ್ರಪ್ಪ ಬೈ ಇದಾರಲ್ಲ, ಚಂದ್ರಪ್ಪಣ್ಣ, ಅವರು ನಮ್ದುಗೆ ನಂಬಿಕೆಗೆ ಇಟ್ಟಿದ್ದಾರೆ. ಅವರು ನಮಗೆ ಕೋಳಿಗೆ ತಂದು ಕೊಡ್ತಾರೆ. ಅವರು ಈ ಕೋಳಿ ನೋಡಿದ್ರೆ ತಪ್ಪು ತಿಳ್ಕೊಳ್ಳಲ್ವಾ ಅಂತ ನಾ ಮಗಗೆ ಕೇಳಿದೆ, ಚಂದ್ರಪ್ಪ ಮಗಗೆ. ಸಾಹೇಬ್ರೆ, ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ, ತಗೊಳ್ಳಿ ಕೋಳಿನ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಬಂದು ಮಾರೋಗಿದ್ದಾನೆ ಸೀನಪ್ಪಣ್ಣ. ಓಹೋ, ಮ್ಯಾಟ್ರು ಇದ? ಚಂದ್ರಪ್ಪನ ಮಗ ದಿನೇಶ IPL ಬೆಟ್ಟಿಂಗ್ ಆಡಕ್ಕೆ ನಿಂತೇವನ? ಕುಲ್ಗೆಟ್ ಹೋಗ್ಬಿಟ್ವಲ್ಲಪ್ಪ ನಮ್ಮೂರು ಹುಡುಗರು. ನಾನು ನಮ್ಮೂರು ಹುಡುಗರು ಶುದ್ಧವಾಗ ಇದ್ದೇವೆ ಅಂತ ತಿಳ್ಕೊಂಡಿದ್ದೆ. ಕ್ರಿಕೆಟ್ ನೋಡ್ಲಿ ಸಾಬ್ರೆ, ನನಗೂ ಬೇಜಾರಿಲ್ಲ. ಆದ್ರೆ ದುಡ್ಡು ಕಟ್ಕೊಂಡು ಕ್ರಿಕೆಟ್ ನೋಡಿದ್ರೆ ಉದ್ಧಾರ ಆದವೇನ್ರಿ ಸಾಹೇಬ್ರೆ? ಯಾತನ ಮಾಡ್ಕೊಂಡು ಹಾಳಾಗಿ ಹೋಲಿ ಬಿಡ್ರಿ, ನಾವಿನ್ನೇನು ಮಾಡೋಕ್ಕಾಕೈತೇಳು ಅಲ್ವೇನು ಸಾಹೇಬ್ರೆ? ಈಗ ನೋಡು, ಈ ಹುಂಜುನ್ ಜೊತೆಗೆ ಇನ್ನೊಂದು ಯಾಟೆ ಕೊಯ್ದು ಬಿಡು, ಅದ್ರ ಜೊತೆಗೊಂದು ಬೈಲರ್ ಕೋಳಿ ಕಟ್ ಮಾಡಿ ಎಷ್ಟು 10 ನಿಮಿಷಕ್ಕೆ ರೆಡಿ ಆಗಬೇಕು. ನಮ್ಮ ಅಳಿಯಂದ್ರೆ ಅಲ್ಲೇ ಬರ್ತಾ ಇದಾರೆ, ಗೌಡ್ರು ಅಳಿಯಂದ್ರು. ಗೌಡ್ರು ಮಗಳು ಅಳಿಯ ಬರ್ತಾ ಇದ್ದಾರೆ. ಅವ್ರು ಬರೋ ಅಷ್ಟೊತ್ತು ಗಡಿಗೆ ಆಗಬೇಕು. ನೀನು ಆಟೋದಿಗೆ ಕಟ್ ಮಾಡು, ನಾನು ಗೌಡ್ರು 1 ನಿಮಿಷ ಮಾತಾಡಿಸ್ಕೊಂಡ್ ಬಂದು ಬಿಡ್ತೀನಿ, ಸರಿನಾ? ದುಡ್ಡು ಕಾಸು ಗೌಡ್ರು ತೆಗೆ ಇಸ್ಕೊಳಪ್ಪೋ, ನನ್ನ ತೆಗೆ ಇಸ್ಕೊಂಡಿ. ಆಮೇಲೆ ನನ್ನ ಕಟ್ಟಾಕ ಹೊಡೆದ್ರು ಏನಿಲ್ಲ. ನಾನು ಗೌಡ್ರಿಗೆಲ್ಲ ಹೇಳ್ತೀನಿ, ದುಡ್ಡು ಕೊಡ್ತಾರೆ. ಗೌಡ್ರು ಮಾತಾಡಿಸ್ಕೊಂಬರ್ತೀನಿ, ಅಷ್ಟೊತ್ತಿಗೆ ಚಕ 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 ಅಂತ ಕಟ್ ಮಾಡಿ ಹಾಕಿರ್ಬೇಕು. ಹಾತು ಸೀನಪ್ಪ ಬೈ, ನಿಮ್ದುಗೆ ಹೋಗಿ ಗೌಡ್ರಿಗೆ ಮಾತಾಡಿಸ್ಕೊಂಡು ಒಂದು ಬೀಡಿಗೆ ಸೇದಿ ಬರೋವಷ್ಟೊತ್ತಿಗೆ ನಿಮ್ದುಗೆ 3 ಕೋಳಿ, 1 ಹುಂಜಾಗೆ, 1 ಯಾಟೆಗೆ, 1 ಬೈಲರ್ ಕೋಳಿಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ಪೀಸ್ ಎಲ್ಲ ನಾರ್ಮಲ್ಗೆ ಇರಬೇಕು, ಇಲ್ಲ ಸಣ್ಣಗೆ ಇರಬೇಕು? ಬೇಡ ಸಾಹೇಬ್ರೆ, ತೀರಾ ಸಣ್ಣ ಹೊಡಿಯಕ್ಕೆ ಹೋಗ್ಬೇಡ್ರಿ. ತೀರಾ ಸಣ್ಣ ಹೊಡೆದು ಬಿಟ್ರೆ ಕದರ್ಕೊಂಡು ಹೋಗ್ಕವೆ. ಬೈಲರ್ ಕೋಳಿನ ಫ್ರೈ ಮಾಡೋ ಕಟ್ ಮಾಡ್ರಿ ಮೀಡಿಯಮ್ ಆಗಿ. ಇನ್ನು ನಾಟಿ ಕೋಳಿನ ಸಾರಿ ಕಟ್ ಮಾಡ್ರಿ. ತಡ ಮಾಡಬೇಡ್ರಿ, ರಪ್ಪಂಗೆ ಕಟ್ ಮಾಡಿದ್ರಿ. ಬಾ ಬಾ
ಎಲ್ಲ ಇಲ್ಲ ಗೌಡ್ರೆ, ನಮ್ಮೂರಾಗೆ ಯಾರೋ ನನ್ನ ಮಗ ಕೋಳಿನ ಒತ್ಕೊಳವನಿ. ಪ್ರೋಗ್ರಾಮ್ದವ್ರು ಬಂದು ನಮ್ಮಂತಗೆ ತೊಟ್ಟಿ ಎತ್ತಿ ಕೋಳಿ ತಗೊಂಡೋಗಕ್ಕೆ ಅಷ್ಟು ಧೈರ್ಯನೂ ಬರಲ್ಲ, ಅಷ್ಟು ಐಡಿಯಾನೂ ಇರಲ್ಲ. ಯಾರೋ ನಮ್ಮೂರೇ ಮಾಡ್ಯವ್ರೆ ಗೌಡ್ರೆ, ಯಾರು ಅಂಬದು ಗೊತ್ತಾಗ್ತಿಲ್ಲ ಅಷ್ಟೇನ. ಅಲ್ಲ ಕಳ್ಳ, ಲೇ ಜಯಣ್ಣ, ಉಂಜನ ಯಾಟೇನು? ಹುಂಜ ಗೌಡ್ರೆ ಬಂಗಾರದಂಗಿತ್ತು. ಒಂದು 3-3.5 ಕೆಜಿಗೆ ಮೋಸ ಇರ್ಲಿಲ್ಲ ಗೌಡ್ರೆ. ಅದ್ವಾ ನಡ್ವಿ ಪಾಲಾತು. ನನ್ನ ಮಗ ಒತ್ಕೊಂಡೋದ್ನು, ಅವ್ನು ನನ್ನ ಕೈಗೆ ಸಿಗಲಿ ಗೌಡ್ರೆ, ಅವ್ನು ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಎಂತ ಲೋಪರ್ ನನ್ನ ಮಕ್ಳು ನೋಡ್ರಿ ಗೌಡ್ರೆ, ಮನೆ ಮುಂದೆ ತೊಟ್ಟಿ ಹಿಡಕ್ ಮುಚ್ಚಿದಿದ್ ಕೋಳಿ ಒತ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಎಂತ ದುರ್ಮೀರಿದ್ ನನ್ನ ಮಕ್ಳು ಇರ್ಬೇಕು. ಲೆಕ್ಕ ಹಾಕ್ರಿ. ಏಯ್, ನೀನು ಅಂತಾನೆ ಕಳ್ಳ. ಅಯ್ಯ ನಿನ್ನ ಅದನ್ನ ತೊಟ್ಟಿ ಇಡಕ್ಕೆ ಮುಚ್ಚಾರಲ್ಲ ಕೋಳಿಗಳ್ನ. ಅಲ್ಲ ಅದು ಕೋಳಿ ಮಾರ್ದ್ಯ ದುಡ್ಡು ಮಾಡ್ಕೊಂಚ ಎಂತದನ್ನ ಒಂದು ಜಾಲ್ರ ಮಾಡ್ಸಕ್ಕ ಅಲ್ವೇ ನಿನಗೆ? 5,000 ರೂಪಾಯಿ 10,000 ರೂಪಾಯಿ ಕೊಟ್ಟರೆ ಬಂಗಾರದಂಥದ್ದು ಒಂದು ಜಾಲ್ರ ಮಾಡ್ಕೊಂಡು ಕೊಡ್ತಾರೆ. ಆ ಜಾಲ್ರದಾಗ ಹಾಕಿಬಿಟ್ಟು ಬೀಗ ಹಾಕ್ಯಂಬಿಟ್ರೆ ಯಾರು ಒತ್ಕೊಂಡು ಹೋಗಕ್ಕೂ ಬರಲ್ವಾ? ಎಳೆ ಈ ಬದುಕು ಯಾಕೆ ಮಾಡಕ್ಕೆ ಹೋಗ್ತೀಯ? ಈಗ ಉಂಡಂಗಲ್ಲ ತಿಂದಂಗಲ್ಲ ನೋಡು. 1,500 ರೂಪಾಯಿ 2,000 ರೂಪಾಯಿ ಮಗ್ಲಿಗೆ ಹೋತ ದುಡ್ಡು. ಇಲ್ಲ ಹೂಗೌಡ್ರೆ ಹೊಟ್ಟೆ ಉರಿತೈತೆ. ಕೊಯ್ದಿದ್ರೆ ಮನ್ ಮಕ್ಕಳೆಲ್ಲ ಉಣ್ಬೋದಾಯ್ತು, ಹಂಗೂ ಆಗಲಿಲ್ಲ. ಇಲ್ಲ ಈ ವೆಂಟ್ ತಿಂದಿಂದೆ ಹಂಗೇನ ಒಂದು ಯಾಟನ ಯಾತ ಬಾರ್ಬೇಕ ಏನೋ ಒತ್ಕೊಂಡು ಹೋಗಿ ತಿಂದ್ಬಿಟ್ಟೈತಿ. ಅವಾಗಲೂ ಹಂಗೆ ಬೇಜಾರಾಗ್ಬಿಡ್ತು. ಏ ಗೌಡ್ರೆ, ಬರೀ ಗೌಡ್ರೆ ಹೊಲ್ತಕನ ಹೋಗೋಣ. ಸುಮ್ಮನೆ ನೀವು ಜೇನು ಅಂತ ಮಾತಾಡ್ಕೊಂಡು ಕುಕೊಂಡ್ರಿ, ಬರೀ ಹೊಲ್ತಕ್ಕೆ ಹೋಗೋಣ. ಗೌಡ್ರೆ ನಾನು ಹೋಗ್ತೀನಿ, ಮಂತಕ್ಕೆ ಹೋಗ್ತೀನಿ. ಜಯಣ್ಣ, ಲೇ ಜಯಣ್ಣ, ತಡೆಯಲ್ಲ ಒಂದ್ರ ಒಟ್ಟು ಯಾತೋ ಮಾತಾಡ್ಬೇಕು, ತಡೆಯೋ ನಿಂತೆಗೆ. ಏನೋ ಮ್ಯಾಟ್ರ್ ಐತೆ, ನಿಲ್ಲಿಸ್ಲ. ಲೇ ಸೀನಾ, ಅವ್ನು ಯಾವ್ದೋ ನೋವನಾಗ ಇದ್ದಾನೆ, ಸುಮ್ಕಿರ್ಲ. ಅವನ್ ಯಾಕೆ ತಡಿತ್ಯಾ? ಏನೈತಲ್ಲ ಮ್ಯಾಟ್ರ್ ಅವಂತಂಗೆ ಮಾತಾಡೋಂಥದ್ದು? ಸುಮ್ಮನೆ ಕುಡ್ದು ಎಲ್ಲಾರನ್ನು ಮಾತಾಡ್ಸ್ಕೊಂಡು ನಿಂತ್ಕೊಂತಾನೆ. ಹೋಗ್ಲಿ ಬಿಡ್ಲಾ, ಯಾಕಲ್ಲ ಐತಿ ಮಾತಾಡೋದು? ನಿಂಗೆ ಹಾಕೋಬೇಕು, ತಿಗ ಮುಚ್ಕೊಂಡು ಹೋಗಜ ಕಂಡೇವ್ರಿ. ಬಂದುಬಿಟ್ಟ ಇಲ್ಲಿ ನಂದೆಲ್ಲಿಕ್ಲಿ ಕಡ್ಬಿನ ಸಾರೆ ಅಂಸನ. ಈಗ ಸೈಡಿಗೆ ಬಚ್ಚ ಡಿಚ್ಚಿ ಹೊಡೆದು ಬಿಡೋಣ. ಬರಜ ಈಸ್ಕೆ. ಲೇ ಸೀನಪ್ಪ, ಏನಲ್ಲ ನಂತ ಮಾತಾಡೋಂಥ ವಿಚಾರ ಏನು? ಲೇ ಜೇಣ, ನಿನ್ನ ಮಗುನಂದ್ರೆ ಒಟ್ಟು ಒದ್ದು ಬಸ್ತಾಗಿ ಕೇಳಪ್ಪ. ಅವನು ದುರ್ಮೀರ್ ಕುಂತು ಬಿಟ್ಟವನೇ. ಯಾಕಲ್ಲ? ಯಾಕೋ ಸೀನಪ್ಪ, ಏನಾತು? ನನ್ನ ಮಗ ಏನ್ ಮಾಡಿನಲ್ಲ ಅಂತದ? ಯಾಕಲ್ಲ ಸೀನಾ, ಏನು ಮಾಡಿನೋ ಜಯವ್ನ ಮಗ? ಗೌಡ್ರೆ ಕೆಟ್ಟ ಮೆಟ್ಟಿಡಿದು ಬಿಟ್ಟವನೇ. ಏ ಜಯಣ, ನಿನ್ನ ಮನೆಗೆ ಒಂದು ಕೋಳಿ ಕಳ್ತನ ಇರ್ಬೇಕಲ್ವಾ? ಕಾಮ್ತಿಲ್ಲ ಅಲ್ವಾ? ಇಲ್ಲ ಹೂ ಕಳ್ಳ, ಈಟೊತ್ತಿನ ತಕ್ಕ ನಾನು ಗೌಡ್ರು ಬೋರಾಜ್ ಅದನ್ನೇ ಮಾತಾಡ್ತಾ ಇದ್ದೀವಿ. ಎಲ್ಲಾನು ನೋಡ್ದೆ ಅಲ್ಲ ನಮ್ಮ ಕೋಳಿನ? ನೋಡ್ದೆ ಕಣಪ್ಪ, ನೋಡ್ದೆ. ನಮ್ಮೂರ್ ಸಾಬ್ರು ಕೋಳಿ ಅಂಗಡಿಯಾಗ ನೋಡ್ದೆ ನಿಮ್ಮ ಕೋಳಿನ. ಅಲ್ಗೂ ನಾನು ವಿಚಾರಿಸ್ದೆ ಬಿಡ್ಲಿಲ್ಲ. ಸಾಬ್ರೆ ಈ ಕೋಳಿ ಯಾರ್ದು ಅಂತ ವಿಚಾರಿಸಿದಕ್ಕೆ ಅವಾಗ ಬಾಯಿ ಬಿಟ್ರು ನೋಡು ಸಾಹೇಬ್ರು. ಹಿಂಗಾದ್ರೆ ಹಿಂಗೆ ಜೇಣ್ಣನ ಮಗ ಬಂದು ನಂತಾಗ ಮಾರೋಗ್ಯವನೆ ಅಂತ. ಏ ಗೌಡ್ರೆ, ಈ ನನ್ನ ಮಗ ಜೇಣ್ಣನ ಮಗಂದು ಹುಡುಗ ಐತಲ್ಲ, ಪಂಡ್ರಪಟ್ನ ಮಗ, IPL ಬೆಟ್ಟಿಂಗ್ ಕಟ್ಟಕ್ ನಿಂತು ಬಿಟ್ಟವನಿ. ಈಗ IPL ಶುರುವಾಯ್ತಲ್ವೇ, ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ದುಡ್ಡಾಟ ಆಡಕ್ ನಿಂತು ಬಿಟ್ಟ ಹುಡುಗರು. ಏ ಜೇಣ, ಒಂದ್ರ ಒಟ್ಟು ಭಯ ಭಕ್ತಿ ಇಕ್ಕೊಂಡ್ರೆ ಉದ್ಧಾರ ಆಗ್ತಾನೆ. ಇಲ್ಲಾಂದ್ರೆ ಇವತ್ತು ಕೋಳಿ ಮಾರ್ಯವನೆ, ನಾಳಿಗೆ ಪೆಟ್ಟಿಗೆ ಬೀಗ ತೆಗೆದುಬಿಟ್ಟು ಏನೇನು ಹೊತ್ಕೊಂಡು ಹೋಗ್ತಾನೋ ಯಾರಿಗ್ ಗೊತ್ತು. ಹುಷಾರಾಗಿ ನೋಡ್ಕೊಳ್ಳೋ ಜೇಣ. ಲೇ ಜಯ, ಮನೆಗೆ ಕಳ್ಳನ ಮಗುನ್ ನಿಕ್ಕೊಂಡು ಊರ್ ತುಂಬ ಕೋಳಿ ಹುಡಿಕೆಮ್ಮ ಇಜ್ಜಲ್ಲ. ಬೇಲಿನೇ ಎದ್ದು ಹೊಲ ಮೇದ್ರೆ ಹೆಂಗಲ್ಲ? ಲೇ ಜಯ, ಒಂದ್ರ ಒಟ್ಟು ಭಯ ಭಕ್ತಿ ಕೇಳ ನಿನ್ನ ಮಗುನ್ನ. ಗೌಡ್ರೆ, ನನಗೆ ಗೊತ್ತಿರ್ಲಿಲ್ಲ ಗೌಡ್ರೆ, ನಮ್ಮ ತಾಯಣೆಗೂ ಈ ಲೋಪರ್ ನನ್ನ ಮಗ ಇಂಥ ಅಲ್ಕಾಯಿ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಮೊನ್ನೆ ಎಲ್ಲನ ಕೋಳುಗಳಿಗೆ ಮೇವು ಹಾಕೋದು, ಹತ್ರ ಕರಿಯೋದು ಎಲ್ಲ ಮಾಡ್ತಿದ್ದ. ಓ ಗೌಡ್ರೆ, ಆಗಲೇ ಹೇಳಿದ್ನಲ್ಲ, ಒಂದು ವಾರದಿಂದ ಒಂದು ಯಾಟೆ ಕಾಣಿಸ್ತಿಲ್ಲ ಅಂತಾನ. ನಾನು ಬಾರ್ಬೇಕು ತಿಂದೈತೆ, ಇಲ್ಲ ಬೇಲಿ ಸಿಂದಕ್ಕೆಲ್ಲ ಹೋಗಿ ಸಿಕ್ಕಾಕೊಂಡೈತೆ ಅಂತ ನಾನು ಅಂದ್ಕೊಂಡಿದ್ರೆ ಇದು ನಮ್ಮನೇದೆ ದೊಡ್ಡ ಬೇಕು ಈ ಕೈವಾಡ ಮಾಡಿರೋದು. ತಡೀರಿ ಗೌಡ್ರೆ, ನನ್ನ ಮಗುನ್ನ ಒದ್ದು ಹೇಳ್ಕೊಂಬರ್ತೀನಿ ನಿನಗೆ. ಕ್ಯಾಕೂರ್ಸ್ ಎಲ್ಲರೂ ಉಗ್ತು ಬುದ್ಧಿ ಹೇಳಿವಿಂತ್ರಿ. ಉಕ್ಕಣಲೇ, ಈಗಿನ ಹುಡುಗರು ಲೇ ಜೇಣ,
ಏನಕ್ಕೂ ಯೋಸ್ತಾವಲ್ಲ ಕಣಲ್ಲ. ಹಾಂ, ಏನು ಬೇಕಾದ್ರು ಮಾಡಕ್ಕೆ ರೆಡಿ ಇದಾವ ಅವು. ಹುಡುಗ ಕರ್ಕೊಂಬ ಇಲ್ಲಿ ಒಂದ್ರ ಒಟ್ಟು ನಾವು ಗಂಟ್ಲಕ್ಕೆ ಹೋಗಿ ಉಗ್ತು ಬುದ್ಧಿ ಹೇಳ್ತೀವಿ, ಕರ್ಕೊಂಬೋಡೋಗಿ ಹೋಗಿ. ಗೌಡ್ರೆ, ಸಾಹೇಬ್ರ ಅಂಗಡಿ ತಕ್ಕ ಹೋಗಿ ಕೋಳಿ ಹೇಳಿ ಬಂದಿದ್ದೀನಿ ಕಟ್ ಮಾಡಾಕಿ. ಸುಮಿತ್ರಕ್ಕ ಹೇಳ್ತು, ಅದೇ ಅಳಿಯಂದ್ರು ನಮ್ಮ ಸುಜಾತಮ್ಮ ಬರ್ತಾ ಇದಾರಂತೆ, ಅದಕ್ಕೆ ನಾಟಿ ಕೋಳಿ ತಿಮ್ಮಂಗಾಯತಂತ ಅಳಿಯಂದ್ರಿಗೆ. ಅವ್ರಿಗೆ 2 ನಾಟಿ ಕೋಳಿ, 1 ಬಾಯ್ಲರ್ ಕೋಳಿ ಹೇಳಿ ಬಂದ್ಬಿಟ್ಟಿದ್ದೀನಿ ಸಾಬ್ರ ಅಂಗಡಿಗೆ. ಕಟ್ ಮಾಡಿ ಇಕ್ಕಿರ್ತಾನೆ, ನಾನು ಮಂತಕ್ಕೆ ಹೋಗಿ ತಗೊಂಡೋಗಿ ಕೊಡ್ತೀನಿ, ನೀವು ಸಾಬ್ರಿಗೆ ದುಡ್ಡು ಕೊಟ್ಟು ಬರ್ಬೇಕು, ಸರಿನಾ? ತೂಕ ಹಾಕ್ಯಂಡವನೇ ಅವ್ನು ಬರ್ಕೊಂಡವನು ಸಾಹೇಬ್ರು, ಎಷ್ಟೇ ಐತಿ ದುಡ್ಡು ಕೊಟ್ಟು ಬರ್ರಿ, ಸರಿನಾ ಗೌಡ್ರಿ? ಲೇ ಯಾತ್ಕಲ ಆಟೊಂದು 2 ನಾಟಿ ಕೋಳಿ 1 ಬೈಲರ್ ಕೋಳಿ. ಅಯ್ಯ ನಿನ್ನ ಸಿಮ್ಲಿ ಬಿಡ್ರಿ ಗೌಡ್ರಿ, ಅಪರೂಪಕ್ಕೆ ಬರ್ತಾ ಇದಾರೆ ಅಳಿಯನು ಮಗಳನು. ಸಿಮ್ಲಿ ಬಿಡ್ರಿ, ಚೆನ್ನಾಗಿರ್ಲಿ. ಯಾತಪ್ಪ ನೀನು ಗಣೇಶನ ಮಗ ಮಾಡಲ್ಲ ಅಂತ ಹೇಳಿ ಈಶ್ವರನ್ ಮಾಡ್ಕೊಂಡು ಕುಕಂಚ. ಹ್ಞೂ ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಕೈತಿ.